ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಂದಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಎನ್ಐಎ ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಾಂಬ್ ಬಿಟ್ಟ ಶಂಕಿತನ ಗುರುತು ಮತ್ತು ವಿಳಾಸವನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟವನು ಮಲೆನಾಡಿನ ವ್ಯಕ್ತಿ, ತೀರ್ಥಹಳ್ಳಿಯ ಮತೀನ್ ಮುಸಾಬೀರ್ನಿಂದ ತರಬೇತಿ. ಮಂಗಳೂರು ಕೊಯಮತ್ತೂರು ಸ್ಫೋಟದ ಜೊತೆ ನಂಟು ಕೂಡ ಇದೆ. ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದು ಸ್ಫೋಟಿಸಿ ಎಸ್ಕೇಪ್ ಆಗಿದ್ದಾನೆ. ಕೆಫೆ ಸ್ಫೋಟಕ್ಕೆ ಶಿವಮೊಗ್ಗ ಹಾಗೂ ಮಂಗಳೂರಿನ ಲಿಂಕ್ ಇದೆ ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಮಂಗಳೂರು ಕುಕ್ಕರ್ ಸ್ಫೋಟ, ಶಿವಮೊಗ್ಗ ಪ್ರಯೋಗಾರ್ಥ ಸ್ಫೋಟ, ರಾಮೇಶ್ವರಂ ಕೆಫೆ ಸ್ಫೋಟದ ಕಚ್ಚಾ ವಸ್ತುಗಳಿಗೂ ಕೂಡ ಸಾಮ್ಯತೆ ಇದೆ, ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇದೆ. ಹೀಗಾಗಿ ಈ ಕೇಸ್ನಲ್ಲಿ ತಪ್ಪಿಸಿಕೊಂಡ ವ್ಯಕ್ತಿಯ ಪಾತ್ರ ಇದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಶಿವಮೊಗ್ಗಕ್ಕೆ ಮಲೆನಾಡಿಗೆ ಲಿಂಕ್ ಇದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ದ ಶಂಕಿತ ಬಾಂಬರ್ ಬಾಂಬ್ ಸ್ಫೋಟದ ಬಳಿಕ ಆಂಧ್ರ ಪ್ರದೇಶಕ್ಕೆ ಬಾಂಬರ್ ಪರಾರಿಯಾಗಿದ್ದಾನೆ. ಸಿಲ್ಕ್ ಬೋರ್ಡ್ ಬಳಿ ಓಲ್ವೋ ಬಸ್ ಅನ್ನ ಇಳಿದಿದ್ದ ಬಾಂಬರ್ ತಮಿಳುನಾಡಿನಿಂದ ನಗರಕ್ಕೆ ಬಂದು ಬಾಂಬ್ ಬಿಟ್ಟು ಪರಾರಿಯಾಗಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಹತ್ತಿ ಬಳ್ಳಾರಿಗೆ ತೆರಳಿದ್ದ ಬಾಂಬರ್ ಬಳಿಕ ಕಲಬುರಗಿ ಜಿಲ್ಲೆ ಮೂಲಕ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ. ಆಂಧ್ರದ ತಿರುಪತಿ ಅಥವಾ ಹೈದರಾಬಾದ್ನಲ್ಲಿ ಈತ ಅಡಗಿರುವಂತಹ ಸಾಧ್ಯತೆ ಇದೆ. ಇನ್ನು 2 ದಿನದಲ್ಲಿ ಶಂಕಿತನನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಇರಬಹುದು, ಅಥವಾ ಶಿವಮೊಗ್ಗದ ಪ್ರಯೋಗಾರ್ಥ ಸ್ಫೋಟ ಇರಬಹುದು, ಅಥವಾ ರಾಮೇಶ್ವರಂ ಕೆಫೆ ಸ್ಫೋಟದ ಬಳಕೆ ಆಗಿರುವಂತಹ ಕಚ್ಚಾ ವಸ್ತುಗಳ ಸಾಮ್ಯತೆ ಇದೆ. ಸೊ ಬಾಂಬರ್ನ ಇಂಚಿಂಚು ಸುಳಿವು ಕೂಡ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಮತೀನ್ ಮುಸಾಬೀರ್ ಹುಸೇನ್ ಕೈವಾಡ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಮಂಗಳೂರು ಶಿವಮೊಗ್ಗ ಸ್ಫೋಟದ ಹ್ಯಾಂಡ್ಲರ್ಗಳಿವರು. ತೀರ್ಥಹಳ್ಳಿಯ ಅಬ್ದುಲ್ ಮತೀನ್ ಮುಸಾಬೀರ್ ನಾಪತ್ತೆಯಾಗಿದ್ದಾರೆ. ಕೆಫೆ ಬಾಂಬ್ ಸ್ಫೋಟದ ಶಂಕಿತನ ಜೊತೆ ಇವರಿಬ್ರು ಕೂಡ ಕೈ ಜೋಡಿಸಿರುವಂತಹ ಶಂಕೆ ಇದೆ. ಈ ಬಗ್ಗೆಯೂ ಕೂಡ ಎನ್ಐಎ ಹಾಗೂ ಸಿಸಿಬಿ ಅಧಿಕಾರಿಗಳು ಜಂಟಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕೆಫೆ ಸ್ಫೋಟಕ್ಕೆ 3 ತಿಂಗಳಿನಿಂದ ಸಂಚು ರೂಪಿಸಿದ್ದ ಶಂಕಿತ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಬಾಂಬ್ ಇಡೋ ಮುನ್ನ ಕೆಫೆಗೆ ತೆರಳಿ ಭದ್ರತೆ ಬಗ್ಗೆ ಕೂಡ ಈತ ಪರಿಶೀಲನೆ ಮಾಡಿದ್ದ. ಎಲ್ಲೆಲ್ಲಿ ಸಿಸಿಟಿವಿ ಇದೆ, ಎಲ್ಲಿ ಹೆಚ್ಚು ಜನರು ಕೂತ್ಕೊಳ್ತಾರೆ, ಪ್ರತಿಯೊಂದರ ಬಗ್ಗೆ ಕೂಡ ಈತ ಕಲೆಯನ್ನ ಹಾಕಿದ್ದ ಮಾಹಿತಿಯನ್ನ, ಈ ದುಷ್ಕೃತ್ಯವನ್ನ ಎಸಗೋದಕ್ಕೆ ಮೊದಲೇ ಅವನು ಒಂದು ಸಲ ಕೆಫೆಗೆ ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಕುತ್ಕೊಳ್ತಾರೆ, ಎಷ್ಟು ಸಿಸಿ ಕ್ಯಾಮ್ರಾಗಳಿದೆ, ಸೆಕ್ಯೂರಿಟಿ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಅವನು ಮಾಹಿತಿಯನ್ನ ಕಲೆ ಹಾಕಿದ್ದ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬಾಂಬರ್ನ ಇಂಚಿಂಚು ಸುಳಿವು ಕೂಡ ಸಿಗ್ತಾ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಭಾಗಿಯಾಗಿದ್ದ ಬಾಂಬರ್ನ ಕಂಪ್ಲೀಟ್ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಕ್ಕಿದೆ. ಮಲೆನಾಡಿಗೆ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಏನ್ ಹೇಳ್ತೀರಿ? ಖಂಡಿತ ಸಿಂಧೂರ, ಈಗಾಗಲೇ ನೀವು ಹೇಳಿದಂತೆ ಬಾಂಬರ್ ಒಂದು ಪ್ಲಾನ್ ಪ್ರಕಾರ ಏನು ಇಲ್ಲಿ ಸಕ್ಸಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಯಾಕಂದರೆ ಆತ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಆತ ಘಟನೆಯ ಮುಂಚೆ ಅಂದರೆ ಕಳೆದ ಒಂದು 15 ದಿನಗಳಂತ ಮುಂಚೆ ಆತ ಬಂದು ಅಂದರೆ ಹೂಡಿ ರೋಡ್ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ರಾಮೇಶ್ವರಂ ಕೆಫೆಯ ಸುತ್ತಮುತ್ತಲು CCTVಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಆತ ಬ್ಲಾಸ್ಟ್ ಏನು ಯಾವ ಕಡೆ ಇಡಬೇಕು ಮತ್ತು ಆತ ಒಳಗಡೆ ಹೋಗುವಾಗ ಯಾವುದೇ CCTV ಎಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಅಂದರೆ ಆತ ಪ್ಲಾನ್ ಮಾಡ್ಕೊಂಡಿದ್ದ. ಅದರಂತೆ ಕೂಡ ಬ್ಲಾಸ್ಟ್ ಆಗಿ ಕಳೆದ 1 ಗಂಟೆಯಲ್ಲಿ ಆತ ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದರಂತೆ ಕೂಡ ಈ CCB ಅಧಿಕಾರಿಗಳು ಏನು ಒಂದು ತಂಡೋಪತಂಡ ಬೇರೆ ಬೇರೆ ರಾಜ್ಯಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಏನು ಒಂದು ತಂಡ ಮೂಲಕ ಏನು ರಚನೆ ಮಾಡಿ ಅವರನ್ನು ಕೂಡ ಕಳಿಸಿರುವಂಥದ್ದು. ಆದರೆ ಇವತ್ತಿಗೆ ಕಳೆದ 11 ದಿನ ಮುಗಿಸಿ ಇವತ್ತು 12 ದಿನ ಆದರೂ ಆರೋಪಿಯ ಸುಳಿವು ಇಂಚು ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಅಂದರೆ ಸದ್ಯಕ್ಕೆ ಇವಾಗಲೇ ನಿನ್ನೆ ಕೂಡ ಏನು ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದರು, ಅಂದರೆ ಆರೋಪಿಯ ಸುಳಿವು ಈಗಾಗಲೇ ಸಿಕ್ಕಿದೆ, ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸುವಂಥ ಕೆಲಸ ನಮ್ಮ ಪೊಲೀಸರು ಮಾಡ್ತಾರೆ ಅನ್ನೋ ಮಾತು ಕೂಡ ಹೇಳಿದರು. ಅದರಂತೆ ಕೂಡ ಏನು ಪ್ರಮುಖವಾಗಿ ಅಂದರೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶಂಕಿತನ ಸುಳಿವು ಈಗ ಸದ್ಯಕ್ಕೆ ಸಿಕ್ಕಿದೆ. ಅಂದರೆ ಪ್ರಮುಖವಾಗಿ ಏನು ಹೇಳಬೇಕಾದ್ರೆ ರಾಜ್ಯದ ಮಲೆನಾಡಿನ ಕಡೆಯವನು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಆತ ಮತ್ತು ಈಗಾಗಲೇ
ಮುಸಾಬೀರ್ ಮತ್ತು ಮತೀನ್ ಅನ್ನೋರ ಕಡೆ ತರಬೇತಿ ಪಡೆದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಪೊಲೀಸ್ ಅಂದರೆ NI ಅಧಿಕಾರಿಗಳು ಮತ್ತು CCB ತಂಡ ಈಗಾಗಲೇ ಹೈದರಾಬಾದ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಏನು ನಿನ್ನೆ ರವಾನೆವಾಗಿತ್ತು, ಆ ಬೆನ್ನಲ್ಲೇ ಒಂದಿಷ್ಟು ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಅಂದರೆ ಕೊಯಮತ್ತೂರು ಮತ್ತು ಮಂಗಳೂರಲ್ಲಿ ಏನು ಒಂದು ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಆತನ ಕೈವಾಡ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದ್ದು, ಈಗಾಗಲೇ ತನಿಖಾ ತಂಡವು ಕೂಡ ಈಗಾಗಲೇ ಮಂಗಳೂರು ಸೇರಿದಂತೆ ಮತ್ತು ಕೊಯಮತ್ತೂರು ಹಾಗೂ ಶಿವಮೊಗ್ಗ ಕಡೆ ಏನೊಂದು ಬೀಡು ಬಿಟ್ಟಿರುವಂಥದ್ದು. ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸುವಂಥ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಸಿಂಧೂರ. ಓಕೆ ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಬಾಂಬರ್ನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. NIA ಹಾಗೂ CCB ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಕೇವಲ ಇನ್ನೊಂದು ಕೆಲವು ದಿನಗಳಲ್ಲಿ ಅಥವಾ ಇನ್ನೊಂದು 2 ದಿನಗಳಲ್ಲಿ ಬಾಂಬರ್ನನ್ನ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ.